ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿನೋದ್ ಗೌಡ KH, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಪೀಪಲ್ ಟ್ರೀ ಹಾಸ್ಪಿಟಲ್, ಯಶವಂತಪುರ. ಸೊ ನಾವಿವತ್ತು ಎಂಡೋಸ್ಕೋಪಿ ಅಂತ ಅಂದರೆ ಏನು, ಯಾರಿಗೆ ಎಂಡೋಸ್ಕೋಪಿ ಮಾಡಬೇಕು ಮತ್ತು ಎಂಡೋಸ್ಕೋಪಿಯ ಲಾಭಗಳೇನು ಅಂತ ತಿಳ್ಕೊಳ್ಳೋಣ. ಎಂಡೋಸ್ಕೋಪಿ ಅಂತ ಅಂದರೆ ಒಂದು ಫ್ಲೆಕ್ಸಿಬಲ್ ಟ್ಯೂಬ್, ಅದರ ಟಿಪ್ಪಲ್ಲಿ ಒಂದು ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ. ಇದನ್ನು ನಾವು ಲೋಕಲ್ ಅನೆಸ್ಥೀಷಿಯಾ ಕೊಟ್ಟು ಗಂಟ್ಲಿಗೆ ಕ್ಯಾಮ್ರಾನ ಗಂಟ್ಲಿಂದ ಪಾಸ್ ಮಾಡಿ ಅನ್ನನಾಳ, ಹೊಟ್ಟೆ ಮತ್ತು ಚಿಕ್ಕರಳು ಸ್ಟಾರ್ಟಿಂಗ್ ಪಾರ್ಟ್ನ ಚೆಕ್ ಮಾಡ್ತೀವಿ. ಸೊ ಇದು ಒಂದು ಪೇನ್ಲೆಸ್ ಪ್ರೊಸೀಜರ್. ಕೆಲವೊಬ್ರಿಗೆ ಮಾತ್ರ, ಲೈಕ್ ಮಕ್ಕಳು 10 ಇಯರ್ಸ್ ಕೆಳಗಡೆ ಇದ್ದರೆ, ಅಥವಾ ಕೆಲವೊಬ್ಬರು ತುಂಬ ಏಜ್ ಆಗಿದ್ದರೆ, 70 ವರ್ಷ 80 ವರ್ಷದ ಮೇಲಿದ್ದರೆ, ಅಥವಾ ಹೈ ರಿಸ್ಕ್ ಪೇಷಂಟ್ಸು, ಕಾರ್ಡಿಯಾಕ್ ರಿಸ್ಕ್ ಇದ್ದರೆ, ಇವೆಲ್ಲ ಇದ್ದರೆ ಮಾತ್ರ ಅನೆಸ್ಥೀಷಿಯಾ ಕೊಟ್ಟು ಮಾಡ್ತೀವಿ. ಸೊ ಈ ಎಂಡೋಸ್ಕೋಪಿ ಯಾರ್ಯಾರಿಗೆ ಇಂಡಿಕೇಟೆಡ್, ಯಾರ್ಯಾರಿಗೆ ಮಾಡಬೇಕಾಗುತ್ತೆ. ವಾಂತಿಯಲ್ಲಿ ಏನಾದರೂ ರಕ್ತ ಬಂದರೆ, ಪದೇ ಪದೇ ವಾಂತಿ ಆಗ್ತಾ ಇದ್ದರೆ, ಅಥವಾ GERD ಏನು ಹೇಳ್ತೀವಿ, ಎದೆ ಉರಿ, ಪದೇ ಪದೇ ಎದೆ ಉರಿ ಆಗ್ತಾ ಇದ್ದರೆ, ಅಥವಾ ಕೆಲವೊಂದು ಪೇಷಂಟ್ಗಳು, ಮಕ್ಕಳುಗಳು ಅಥವಾ ಸೈಕ್ಯಾಟ್ರಿಕ್ ಪೇಷಂಟ್ಗಳು ಏನಾದರೂ ಫಾರಿನ್ ಬಾಡಿ ಆಕ್ಸಿಡೆಂಟಲ್ ಆಗಿ ಏನಾದರೂ ನುಂಗಿದ್ರೆ, ಬ್ಯಾಟ್ರಿ ಪಿನ್ನು ಈ ಥರ ಏನಾದರೂ ನುಂಗಿದ್ರೆ, ಅಥವಾ ನುಂಗಕ್ಕೆ ಏನಾದರೂ ಕಷ್ಟ ಆಗ್ತಾ ಇದ್ದರೆ, ಈ ಥರ ಪೇಷಂಟ್ಸ್ಗೆ ನಾವು ಎಂಡೋಸ್ಕೋಪಿ ಮಾಡ್ತೀವಿ. ಸೊ ಈ ಎಂಡೋಸ್ಕೋಪಿಗಳ ಲಾಭಗಳೇನು, ಏನೇನು ಕಂಡುಹಿಡ್ಬೋದು ಎಂಡೋಸ್ಕೋಪಿ ಮಾಡಿದ್ರೆ ಅಂತ ಅಂದರೆ, ಎಂಡೋಸ್ಕೋಪಿ ಮಾಡಿದಾಗ ಒಳಗಡೆ ಅಲ್ಸರ್ ಏನಾದರೂ ಇದೆಯಾ, ಅಥವಾ ಇನ್ಫೆಕ್ಷನ್ ಏನಾದರೂ ಇದೆಯಾ. H. pylori ಅಂತ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಅದ್ರ ಇನ್ಫೆಕ್ಷನ್ ಆದ್ರೂ ಅಲ್ಸರು ಅಥವಾ ಒಳಗಡೆ ಎರೋಷನ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಗಾಯಗಳಿದ್ದರೆ ಪದೇ ಪದೇ ಎದೆ ಉರಿ, ಹೊಟ್ಟೆ ಉರಿ ಇವೆಲ್ಲ ಆಗ್ತಾ ಇರುತ್ತೆ, ಅದನ್ನು ಕಂಡುಹಿಡಿಬೋದು. ಅರ್ಲಿ ಕ್ಯಾನ್ಸರ್ಸ್ ಏನಾದರೂ ಇತ್ತು ಅಂದರೆ ಕಂಡುಹಿಡಿದು ಬಯಾಪ್ಸಿ ತೆಗಿತೀವಿ. ಬಯಾಪ್ಸಿ ಅಂದರೆ ಒಂದು ಪೀಸ್ ತೆಗೆದು ಟೆಸ್ಟಿಂಗ್ ಕಳಿಸ್ತೀವಿ. ಅದರಲ್ಲಿ ಏನಾದರೂ ಕ್ಯಾನ್ಸರ್ ಅಂತ ಕಂಡುಹಿಡ್ದು ಬಂದರೆ ಎಂಡೋಸ್ಕೋಪಿ ಮುಖಾಂತರನೇ ಅರ್ಲಿ ಸ್ಟೇಜಲ್ಲಿದ್ದರೆ ಕಟ್ ಮಾಡಿ ವಿತೌಟ್ ಸರ್ಜರಿ ತೆಗಿಬೋದು. ಅಥವಾ ಏನಾದರೂ ಅಡ್ವಾನ್ಸ್ಡ್ ಆಗಿದ್ದರೆ ಬಯಾಪ್ಸಿಲಿ ಕನ್ಫರ್ಮ್ ಆಯಿತು ಅಂದರೆ ಯಾವ ಸ್ಟೇಜಲ್ಲಿದೆ ಅಂತ ನೋಡ್ಕೊಂಡು ಆಪ್ರೇಷನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಬೋದು. ಕೆಲವೊಬ್ರಿಗೆ ರಕ್ತ ಬ್ಲೀಡ್ ಆಗ್ತಾ ಇರುತ್ತೆ, ಲಿವರ್ ಪೇಷಂಟ್ಸು, ಅಥವಾ ಕೆಲವೊಂದು ಸಲ ಅಲ್ಸರ್ಗಳಾಗಿ ರಕ್ತ ಬ್ಲೀಡ್ ಆಗ್ತಾ ಇರುತ್ತೆ. ಯಾವ ಜಾಗದಿಂದ ಬ್ಲೀಡ್ ಆಗ್ತಾ ಇದೆ ಅಂತ ಕಂಡುಹಿಡಿದು ಅದಕ್ಕೆ ಅಲ್ಲೇ ಸೊಲ್ಯೂಷನ್ ಮಾಡ್ಬೋದು. ಐದರ್ ಕ್ಲಿಪ್ ಮಾಡ್ಬೋದು ಅಥವಾ ಬ್ಯಾಂಡಿಂಗ್ ಮಾಡಿ ಬ್ಲೀಡಿಂಗ್ನ ಸ್ಟಾಪ್ ಮಾಡ್ತೀವಿ. ಕೆಲವೊಬ್ಬರು ಫಾರಿನ್ ಬಾಡಿ ಏನು ಹೇಳಿದೆ, ಈ ಮಕ್ಕಳುಗಳೆಲ್ಲ ಆಕ್ಸಿಡೆಂಟಲ್ ಆಗಿ ಆಟ ಆಡುವಾಗ ಬಟನ್ ಬ್ಯಾಟ್ರಿ ನುಂಗೋದು ಅಥವಾ ಪಿನ್ ನುಂಗೋದು, ಏನೇ ತೊಗೊಂಡ್ರು ಸರ್ಜರಿ ಇಲ್ದಲೇ ಎಂಡೋಸ್ಕೋಪಿ ಮುಖಾಂತರ ಅರ್ಲಿ ಸ್ಟೇಜಲ್ಲೇ ಬಂದರೆ ಅದನ್ನು ವಿತೌಟ್ ಸರ್ಜರಿ ತೆಗಿಬೋದು. ಸೊ ಇದು ಹೆದರ್ಕೊಳ್ಳೋಂಥ ಪ್ರೊಸೀಜರ್ ಅಲ್ಲ, ಡೇ ಕೇರ್ ಪ್ರೊಸೀಜರು, ಸ್ಲೋ ಆ್ಯಂಡ್ ಪೇನ್ಲೆಸ್ ಪ್ರೊಸೀಜರು, ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರು. ಸೊ ಸ್ಪ್ರೇ ಕೊಟ್ಟು ಮಾಡ್ತೀವಿ, ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದೇನೇ ಪ್ರಾಬ್ಲಮ್ಸ್ ಇದ್ರೂ ಹತ್ರದಲ್ಲಿರೋ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗೆ ತೋರಿಸ್ಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು.